ಕಾರ್ಯಕ್ರಮವನ್ನು ಮಾಡ್ತೀವಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ವಿರೋಧ ಪಕ್ಷದ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಬಹಳ ಚೆನ್ನಾಗಿದೆ. ಮರ್ಡರ್ಗಳಾಗಿ ಆಗ್ತದೆ, ಬ್ಯಾಂಕ್ ದರೋಡೆ ಆಗ್ತದೆ, ಇವೆಲ್ಲ ಆಗೋದನ್ನು ನಾವು ಮೊದಲೇ ನಮಗೆ ಗೊತ್ತಾಗ್ಬಿಟ್ರೆ ಅದನ್ನು ಆಗಕ್ಕೆ ಬಿಡೋದಿಲ್ಲ. ಆದರೆ ಇದು ಆಗುವಂಥ ಸಂದರ್ಭದಲ್ಲಿ ಅಲ್ಲಿ ಲ್ಯಾಪ್ಸಸ್ಗಳೇನಿರುತ್ತೆ ಅದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಈಗ ನೋಡಿ, ಅವರು ಬೀದರ್ನಲ್ಲಿ ಆ ಬ್ಯಾಂಕಿಗೆ ಹಣ ATMಗೆ ಹಾಕುವಾಗ ಅದು ಅವರು ಆರ್ಮ್ಡ್ ಗಾರ್ಡು ಇರ್ತಾರೆ ಪ್ರತಿ ದಿವಸ, ಅವತ್ತು ಆರ್ಮ್ಡ್ ಗಾರ್ಡ್ ಇಲ್ಲ. ಇವರು ಎಚ್ಚರಿಕೆ ವಹಿಸ್ಕೋಬೇಕಾಗಿತ್ತು. ಅದು ಆ ರೀತಿ ಆಗಿದೆ. ಬ್ಯಾಂಕ್ ದರೋಡೆ ಆಗಿದೆ ಅಂತ ಹೇಳಿದರೆ ಬ್ಯಾಂಕ್ ದರೋಡೆ ಆಗುವಾಗ ಅಲ್ಲಿ ಸೆಕ್ಯೂರಿಟಿ ಗಾರ್ಡೇ ಇರಲಿಕ್ಕಿಲ್ಲ. ಈ ರೀತಿ ಎಲ್ಲ ಲ್ಯಾಪ್ಸಸ್ಗಳಿರುತ್ತೆ. ಅದನ್ನೇ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಹೇಳೋದು ಸರಿ ಇಲ್ಲ ಅಂತ ನನಗನ್ಸುತ್ತೆ. ಇನ್ನೊಂದು ಮಾತು ಹೇಳ್ತಾರೆ, ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗೆಲ್ಲ ಈ ರೀತಿ ಆಗ್ತಾ ಇರೋ ಘಟನೆಗಳಾಗ್ತಾನೆ. ನಾನು ಅಂಕಿಅಂಶ ಕೊಡ್ತೇನೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಎಲ್ಲೆಲ್ಲಿ ಇಂತಹ ಘಟನೆಗಳಾಯಿತು ಅದೆಲ್ಲ ಅಂಕಿಅಂಶಗಳನ್ನು ಸಂದರ್ಭ ಬಂದಾಗ ಕೊಡ್ತೀನಿ. ಪಾಪ ಬರ್ತಿದ್ದಾರೆ BJPಯವರು. ಅವರ ಆಡಳಿತದಲ್ಲಿ ಆದಂಥ ಘಟನೆಗಳನ್ನು ಮರೆತು ಬಿಟ್ಟಿದ್ದಾರೆ ಅವರು. ಎಷ್ಟು ಮರ್ಡರ್ಗಳಾಗಿತ್ತು, ಎಷ್ಟು ರೇಪ್ಗಳಾಗಿತ್ತು, ಇದೆಲ್ಲವನ್ನು ಕೂಡ ನಾನು ಸಂದರ್ಭ ಬಂದಾಗ ಅಂಕಿಅಂಶಗಳನ್ನು ಕೊಡ್ತೀನಿ, ಸಾರ್ವಜನಿಕರಿಗೆ ಗೊತ್ತಾಗಲಿ. ಕಾರ್ಯಕ್ರಮವನ್ನು ಮಾಡ್ತೀವಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ವಿರೋಧ ಪಕ್ಷದ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಬಹಳ ಚೆನ್ನಾಗಿದೆ. ಮರ್ಡರ್ಗಳಾಗಿ ಆಗ್ತದೆ, ಬ್ಯಾಂಕ್ ದರೋಡೆ ಆಗ್ತದೆ, ಇವೆಲ್ಲ ಆಗೋದನ್ನು ನಾವು ಮೊದಲೇ ನಮಗೆ ಗೊತ್ತಾಗ್ಬಿಟ್ರೆ ಅದನ್ನು ಆಗಕ್ಕೆ ಬಿಡೋದಿಲ್ಲ. ಆದರೆ ಇದು ಆಗುವಂಥ ಸಂದರ್ಭದಲ್ಲಿ ಅಲ್ಲಿ ಲ್ಯಾಪ್ಸಸ್ಗಳೇನಿರುತ್ತೆ ಅದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಈಗ ನೋಡಿ, ಅವರು ಬೀದರ್ನಲ್ಲಿ ಆ ಬ್ಯಾಂಕಿಗೆ ಹಣ ATMಗೆ ಹಾಕುವಾಗ ಅದು ಅವರು ಆರ್ಮ್ಡ್ ಗಾರ್ಡು ಇರ್ತಾರೆ ಪ್ರತಿ ದಿವಸ, ಅವತ್ತು ಆರ್ಮ್ಡ್ ಗಾರ್ಡ್ ಇಲ್ಲ. ಇವರು ಎಚ್ಚರಿಕೆ ವಹಿಸ್ಕೋಬೇಕಾಗಿತ್ತು. ಅದು ಆ ರೀತಿ ಆಗಿದೆ. ಬ್ಯಾಂಕ್ ದರೋಡೆ ಆಗಿದೆ ಅಂತ ಹೇಳಿದರೆ ಬ್ಯಾಂಕ್ ದರೋಡೆ ಆಗುವಾಗ ಅಲ್ಲಿ ಸೆಕ್ಯೂರಿಟಿ ಗಾರ್ಡೇ ಇರಲಿಕ್ಕಿಲ್ಲ. ಈ ರೀತಿ ಎಲ್ಲ ಲ್ಯಾಪ್ಸಸ್ಗಳಿರುತ್ತೆ. ಅದನ್ನೇ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಹೇಳೋದು ಸರಿ ಇಲ್ಲ ಅಂತ ನನಗನ್ಸುತ್ತೆ. ಇನ್ನೊಂದು ಮಾತು ಹೇಳ್ತಾರೆ, ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗೆಲ್ಲ ಈ ರೀತಿ ಆಗ್ತಾ ಇರೋ ಘಟನೆಗಳಾಗ್ತಾನೆ. ನಾನು ಅಂಕಿಅಂಶ ಕೊಡ್ತೇನೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಎಲ್ಲೆಲ್ಲಿ ಇಂತಹ ಘಟನೆಗಳಾಯಿತು ಅದೆಲ್ಲ ಅಂಕಿಅಂಶಗಳನ್ನು ಸಂದರ್ಭ ಬಂದಾಗ ಕೊಡ್ತೀನಿ. ಪಾಪ ಬರ್ತಿದ್ದಾರೆ BJPಯವರು. ಅವರ ಆಡಳಿತದಲ್ಲಿ ಆದಂಥ ಘಟನೆಗಳನ್ನು ಮರೆತು ಬಿಟ್ಟಿದ್ದಾರೆ ಅವರು. ಎಷ್ಟು ಮರ್ಡರ್ಗಳಾಗಿತ್ತು, ಎಷ್ಟು ರೇಪ್ಗಳಾಗಿತ್ತು, ಇದೆಲ್ಲವನ್ನು ಕೂಡ ನಾನು ಸಂದರ್ಭ ಬಂದಾಗ ಅಂಕಿಅಂಶಗಳನ್ನು ಕೊಡ್ತೀನಿ, ಸಾರ್ವಜನಿಕರಿಗೆ ಗೊತ್ತಾಗಲಿ.